ಆ ಮೂಮೆಂಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ತರ ತೇಜೋವಧಿಯ ಮಾತು ನೋಡಿ, ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನು ಮಾಡಬಹುದು. ಆದರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರಬೇಕು ಕೂಡ ಕಾಟ ಕೊಟ್ಟಂತವಳಲ್ಲ. ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡಿಕೊಂಡು ಕೈಲಾದಷ್ಟು ಜನರ ಸೇವೆಯನ್ನು ಮಾಡಿಕೊಂಡಿದ್ದಂತ. ಕೆಟ್ಟದ್ದನ್ನು ನೋಡಿದ್ರೆ, ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂಥ ಸ್ವಾಭಾವಿಕ ರಾಜಕಾರಣದಲ್ಲಿ ಇದ್ದೀವಿ ಅಂತಂದರೆ ನಾವು ಸ್ವಲ್ಪ ಧೈರ್ಯದಿಂದ ಇರಬೇಕಾಗತ್ತೆ. ಆದರೆ ವಿಧಾನ ಪರಿಷತ್ತು ಅಂತಂದರೆ ಹಿರಿಯರ ಚಾವಡಿ, ಬುದ್ಧಿವಂತರ ವೇದಿಕೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಆದರು. ನನಗೆ ಅದು ಭಾಳ ಕೆಟ್ಟ ಅನಿಸ್ತು. ಕೇಳಿದವರು ಬಂದು ನನಗೆ ಪಕ್ಕಕ್ಕೆ ಬಂದು ಹೇಳ್ತಾರೆ, ಸಾರಿ ಅಂತ ಹೇಳ್ತಾರೆ. ಆದರೆ ಯಾರೂ ಕೂಡ ಅದನ್ನು ಖಂಡಿಸ್ಲಿಲ್ಲ. ನಮ್ಮ ಪಕ್ಷದವ್ರು ನನ್ನ ಬೆನ್ನಿಗೆ ನಿಂತ್ಕೊಂಡು, ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋವಧೆ ಮಾಡ್ತಾ ಇದ್ದೀರಾ. ಇರ್ರಿಲಿವೆಂಟು. ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದಿರಂತ ನಾವೆಲ್ಲ ಹೇಳುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಮಧ್ಯದಲ್ಲಿ ಎಳ್ಕೊಂಡು ಬರ್ತೀರಾ ಅಂತ ನಾನು ಮಾತಾಡಿದಕ್ಕೆ ಈ ರೀತಿ ಮಾತಾಡಿದೆ. ಬಿಜೆಪಿಯ ಹೈಕಮಾಂಡ್ ನಾಯಕರಿರ್ಬೋದು, ಅವ್ರನ್ನ ಸಮರ್ಥಿಸಿಕೊಳ್ಳುವಂತ ಈಗೂ ಕೂಡ ಸಮರ್ಥನೆಗೆ ಮುಂದಾಗಿದ್ದಾರೆ. ಕೆಲವರೆಲ್ಲ ನನ್ನನ್ನು ಲಕ್ಷ್ಮೀ ಕೊಟ್ಟಿರತಕ್ಕಂಥ ದೂರ ತೆಗೆದುಕೊಂಡಿದ್ದಾರೆ, ಸಿಟಿ ರವಿವಾರ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನು ತಗೊಂಡಿಲ್ಲ ಅಂತಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಿ ಈ ವಿಚಾರವಾಗಿ? ನೋಡಿ, ನಾನಂತರೂ ನೇರವಾಗಿ ತಮ್ಮ ಎದುರುಗಡೆ ಹೇಳಿದ್ದೀನಿ. ನಿನ್ನೆ ಸಭಾಪತಿಗಳಿಗೂ ನಾನು ಬರೆದು ಕೊಟ್ಟಿದ್ದೀನಿ. ಅವರು ರಾಹುಲ್ ಗಾಂಧೀಜಿ ಅವ್ರಿಗೆ ಡ್ರಗ್ ಎಡಿಕ್ಟು ಅಂದರು. ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ, 3 ಜನರನ್ನ ಕೊಲೆ ಮಾಡ್ದಂಗೆ ಆಗಿದೆ, ನೀವೇ ಕೊಲೆಗಾರರು ಅಂದರು ಅಂತ ನಾನು ಅಂದಿದ್ದೀನಿ. ನಾನು ಆ ಮಾತಿನಿಂದ ಎಲ್ಲೂ ಹಿಂಸರ್ದಲ್ಲ. ಆದರೆ ಅವರು ಸಭಾಪತಿಗಳು ಎದುರುಗಡೆ ಹೇಳಿದ್ದಾರೆ, ತಮಗೂ ಹೇಳಿದ್ದಾರೆ. ನಾನು ಆ ರೀತಿ ಅಂದೆಲ್ಲ, ಆ ವರ್ಡನ್ನು ಯೂಸ್ ಮಾಡಿಲ್ಲ ಅಂತ. ಬಟ್ ಮಾಧ್ಯಮದಲ್ಲಿ ತಾವೇ ಎಲ್ಲರೂ ತೋರಿಸಿದ್ರ, ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ. ಅವ್ರು ಏನು ಅಂದಿದ್ದಾರೆ ಅಂತ. ಅವ್ರು ಸುಳ್ಳು ಹೇಳ್ತಾರೆ. ತಮಗೆಲ್ಲರಿಗೂ ಗೊತ್ತು, ರಾಜ್ಯದ ಜನರಿಗೂ ಗೊತ್ತು, BJPಯ ನಾಯಕರುಗಳಿಗೂ ಗೊತ್ತು. ಆದರೆ ನಾನ್ಯಾವತ್ತೂ ಸುಳ್ಳು ಹೇಳುವಂಥ ಪ್ರಮೇಯನೇ ಇಲ್ಲ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಕಣಿಸಿದ್ದಂತೂ ನಿಜ. ಆದರೆ ಅವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ. ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮೇನಲ್ಲಿ ಇದೆ, ಫೂಟೇಜ್ ಇದೆ, ಪ್ರತಿಯೊಬ್ಬರ ಮೊಬೈಲ್ನಲ್ಲಿ.